ಹೊಸ ಬೈಕಾ? ಅದೆಲ್ಲ ಆಗಲ್ಲ. ಇನ್ನೂ ಜಗಳ ಮುಂದುವರಿಸುವ ಮೂಡ್ನಲ್ಲಿದ್ದ ಕುಮಾರ. ಕೊನೆಗೂ ಸೂರ್ಯ ಉದಯಿಸಿದ. ಬೆಲ್ ಸದ್ದಾಯ್ತು. ಸಾರಿ ಬೆಲ್, ಸಲೂನ್ ಇನ್ನೂ ತೆರೆದಿರ್ಲಿಲ್ಲ, ಹಾಗೆ ಒಂದ್ ರೌಂಡ್ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬಂದೆ ಎಂದು ಸೂರ್ಯ ಕುಮಾರನ ಕೈಗೆ ಬೈಕ್ ಕೀ ಕೊಟ್ಟ. ಬಿಸಿನೀರ್ ರೆಡಿ ಇದೆ, ಸ್ನಾನ ಮಾಡೋಗೋ ಎಂದು ಗೀತಾ ಭಾವ ಮೈದುನರ ಮಧ್ಯೆ ಜರುಗಲಿದ್ದ ಮೂರನೇ ಮಹಾಯುದ್ಧವನ್ನು ತಪ್ಪಿಸಿದಳು. ಅದೇನು ನಿನ್ ತಮ್ಮ ಯಾವತ್ತ ನನ್ನ ಬಿಲ್ ಬಿಲ್ ಅಂತಾನೆ? ಬಿಲ್ ಅಂದ್ರೆ ಬ್ರದರ್ ಇನ್ ಲಾ ಅಂತ ಶಾರ್ಟ್ ಕಟ್ ನಲ್ಲಿ ಹೇಳ್ತಾನೆ, ಅದಕ್ಕೆಲ್ಲ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರಬೇಕು ಎಂದು ಅನುಕಿಸಿದಳು ಗೀತಾ. ಕಿಸಕ್ಕೆ ನನ್ನ ಸೂರ್ಯ ಬಾತ್ರೂಮ್ ಹೋದ. ಕುಮಾರನ ಕೋಪ ಸ್ವಲ್ಪ ಕಡಿಮೆಯಾಗಿದೆ. ಗೀತಾ ಲಂಚ್ ಬಾಕ್ಸ್ ಅನ್ನು ಕುಮಾರನ ಕೈಗೆ ಕೊಟ್ಟಳು. ಅವಳು ಒಮ್ಮೆ ಕಣ್ಣೆತ್ತಿ ನೋಡಿದಳಷ್ಟೇ. ಬೆಂಕಿ ಎದುರು ಕರಗುವ ಬೆಣ್ಣೆಯಂತೆ ಕೋಪ ಎಲ್ಲ ಕರಗಿ ಹರಿದು ಹೋಯಿತು. ಇಬ್ಬರ ಮಧ್ಯೆ ಈಗ ಮುಗುಳ್ನಗೆಯ ವಿನಿಮಯ. ಕುಮಾರ ಆಫೀಸ್ಗೆ ಹೋದ. ಗೀತಾಳ ತಮ್ಮ, ಮುದ್ದಿನ ತಮ್ಮ, ಕಾಲ್ ಸೆಂಟರ್ಗೆ ಹೋದ. ಗೀತಾ 10 ವರ್ಷಗಳು ಮುಗಿದು 11ಕ್ಕೆ ಕಾಲಿಟ್ಟಿದ್ದ ಕೌಟುಂಬಿಕ ಧಾರಾವಾಹಿಯನ್ನು ನೋಡುತ್ತಾ ಕುಳಿತುಕೊಂಡಳು. ಮಧ್ಯಾಹ್ನದ ಊಟ, ಸಂಜೆಯ ಚಹಾ, ತಿಂಡಿ ಎಲ್ಲಾ ಟಿವಿ ಮುಂದೆ ಮುಗಿಸಿದಳು. ಗಡಿಯಾರ 7 ಬಾರಿ ಬಡಿದುಕೊಳ್ಳುತ್ತಿದ್ದಂತೆ ಕಾಲಿಂಗ್ ಬೆಲ್ ಸದ್ದಾಯಿತು. ಒಂದೇ ಸಲ ಬೆಲ್ ಬಾರಿಸಿ ಬಾಗಿಲು ತೆರೆಯುವವರೆಗೆ ಕಾಯುತ್ತಾ ನಿಲ್ಲುತ್ತಿದ್ದ ಕುಮಾರ ಇವತ್ತು 3-4 ಬಾರಿ ಬೆಲ್ಲು ಒತ್ತಿದ್ದು. ತಡವಾಗಿ ಹೋಗಿದ್ದಕ್ಕೆ ಆಫೀಸ್ನಲ್ಲಿ ಬಾಸ್ನಿಂದ ಸರಹಸ್ರ ನಾಮಾರ್ಚನೆ. ಮೈದುರನಿಂದಾಗಿ ತಡವಾಗಿ ಹೋಗಬೇಕಾಯ್ತಲ್ಲ, ಅದರಿಂದಾಗಿ ಒಂದ್ ದಿನದ ಸಂಬಳ ಕಳ್ಕೋಬೇಕಾಯ್ತಲ್ಲ ಅಂತ ತನ್ನ ಗಂಡ ಕೋಪಗೊಳ್ಳಲು ಕಾರಣಗಳ ಮೂಟೆನೇ ಸಿದ್ಧವಾಗಿದೆ ಎಂದು ಅರಿತ ಗೀತಾ ಬಾಗಿಲು ತೆರೆದು ಧಾರಾಳವಾಗಿ ನಗು ಚೆಲ್ಲುತ್ತಾ ನಿಂತಳು. ಕುಮಾರನ ಮೇಲೆ ಆ ನಗೆ ಸ್ವಲ್ಪ ಪ್ರಭಾವ ಬೀರಿದಂತಿದೆ. ಅವಳು ತಂದುಕೊಟ್ಟ ಏಲಕ್ಕಿ ಚಹಾದ ರುಚಿ ಅವನ ಕಹಿ ಕೋಪವನ್ನೆಲ್ಲ ತಣ್ಣಗಾಗಿಸಿದೆ. ಎಲ್ಲಿ ಶನಿದೇವರು ಕಾಣ್ತಾ ಇಲ್ಲ ಎಂದು ತನ್ನ ಮೈದುರನ ಗುಣಗಾನ ಪ್ರಾರಂಭಿಸಿದ. ಯಾಕ್ರಿ ಶನಿಗಿನಿ ಅಂತ ಹೆಸರಿಡ್ತೀರಿ? ಪಾಪ, ಬೆಳಗ್ಗೆ ಹೋದ್ರೆ ಮಧ್ಯರಾತ್ರಿವರೆಗೆ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಕೆಲಸ ಮಾಡಿ ಬರ್ತಾನೆ, ತನ್ನ ಖರ್ಚು ತಾನೇ ನೋಡ್ಕೋತಾನೆ, ನಿಮ್ಮನ್ನ ಒಂದು ನಯಾ ಪೈಸಾ ಕೇಳೋದಿಲ್ಲ. ಏನೋ ಇವತ್ತು ಬೈಕ್ ತಗೊಂಡು ಹೋದ ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಎಂದು ತಮ್ಮನ ಪರವಾಗಿ ವಾದಿಸಿದಳು. ನೀನು ಅವನಿಗೆ ಜಾಸ್ತಿ ಸಲಿಗೆ ಕೊಡ್ತಾ ಇದೀಯ ಯಾಕನೆ? ನನ್ನ ಸೆಂಟು, ಶರ್ಟು, ಟವಲ್ಲು, ಸಾಕ್ಸ್ ಎಲ್ಲ ಉಪಯೋಗಿಸ್ತಿದ್ದಾನೆ ನಿನ್ ತಮ್ಮ. ಇನ್ನೇನು ನನ್ನ ಚಡ್ಡಿ ಒಂದು ಉಪಯೋಗಿಸೋದಿಲ್ಲ ನೋಡ ಅಷ್ಟೇ ಎಂದು ಕುಮಾರ ಸೂರ್ಯನ ಪವಾಡಗಳನ್ನು ಒಂದೊಂದಾಗಿ ಬಿಚ್ಚಿಟ್ಟ. ರೂಮ್ ಸಿಕ್ಕ ತಕ್ಷಣ ಹೋಗ್ತಾನೆ ಬಿಟ್ರಿ, ಅವನೇನು ಇಲ್ಲೇ ಶಾಶ್ವತ ಆಗಿರ್ತಾನ? ಅವನಿಗೂ ಸ್ವಾಭಿಮಾನ ಇದೆ.